ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಡೆಂಗ್ಯೂ ಅಟ್ಟಹಾಸ ಮೆರಿತಾ ಇದೆ. ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಸದ್ಯದ ಮಟ್ಟಿಗೆ ಈಗ ಪ್ರಕರಣಗಳ ಸಂಖ್ಯೆಯಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ಕಳೆದೊಂದು ತಿಂಗಳಲ್ಲಿ 2300ಕ್ಕೂ ಹೆಚ್ಚು ಜನರಿಗೆ ಡೆಂಗ್ಯೂ ಪತ್ತೆಯಾಗಿದೆ. ಜನವರಿ 1ರಿಂದ ಜುಲೈ 1ರವರೆಗೆ 6187 ಪ್ರಕರಣಗಳು ವರದಿಯಾಗಿವೆ. ನಿನ್ನೆ ಹಾಸನದಲ್ಲಿ ಎಂಆರ್ಗೆ 13 ವರ್ಷದ ಬಾಲಕಿ ಬಲಿಯಾಗಿರುವಂತದ್ದು. ಹಾಸನದಲ್ಲಿ 2, ಧಾರವಾಡ, ಹಾವೇರಿ, ಶಿವಮೊಗ್ಗದಲ್ಲಿ ತಲಾ ಒಂದೊಂದು ಸಾವಾಗಿರುವಂತದ್ದು. ಚಿಕ್ಕಮಗಳೂರಿನಲ್ಲಿ 491, ಮೈಸೂರಿನಲ್ಲಿ 479, ಹಾವೇರಿಯಲ್ಲಿ 451 ಪ್ರಕರಣಗಳು. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ 283 ಡೆಂಗ್ಯೂ ಪ್ರಕರಣಗಳು ವರದಿಯಾಗಿರುವಂತದ್ದು. ಡೆಂಗ್ಯೂ ಜ್ವರ ಒಂದು ಕಡೆ ಸೊಳ್ಳೆಗಳಿಂದ ಹರಡುತ್ತೆ. ಮನೆಯ ಸುತ್ತಮುತ್ತ ಎಲ್ಲರೂ ಕೂಡ ನೀಟನ್ನ ಕಾಪಾಡಬೇಕಾಗಿದೆ. ನೋಡಿ, ಗಮನಿಸಬಹುದು, ಬಿಬಿಎಂಪಿಯಿಂದಲೂ ಕೂಡ ಮನೆಗಳಿಗೆ ತೆರಳಿ ಜ್ವರದ ಲಕ್ಷಣಗಳು, ಸುರಕ್ಷತೆಗಳು, ಇದ್ರ ಬಗ್ಗೆ, ಹಾಗೆ ಸುತ್ತ ಸೊಳ್ಳೆಗಳು ಅತಿ ಹೆಚ್ಚಾಗಿ ಹರಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಔಷಧಿಯನ್ನ ಸಿಂಪಡಣೆ ಮಾಡಲಾಗ್ತಾ ಇದೆ. ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಜನರಿಗೆ ಜಾಗೃತಿ ಅತಿ ಅವಶ್ಯಕವಾಗಿದೆ. ಕೆಲವೊಂದಿಷ್ಟು ಸ್ಲಂ ಭಾಗ ಆಗಿರ್ಬೋದು, ಅದರ ಜೊತೆಗೆ ಇಕ್ಕಟ್ಟಿನ ಪ್ರದೇಶ, ನೀರು ಹರಿಯುವ ಪ್ರದೇಶ, ಇಲ್ಲೆಲ್ಲ ಕೂಡ ಜನರು ಸ್ವಲ್ಪ ಸುರಕ್ಷತೆಯನ್ನ ಕಾಪಾಡಿಕೊಳ್ಬೇಕಾಗಿದೆ. ತುಷಾರ್ ಗಿರಿನಾಥ್ ಅವರು ಕೂಡ ತೆರಳಿ ಸ್ಥಳಕ್ಕೆ ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ನೀರನ್ನ 1 ವಾರಕ್ಕಿಂತ ಹೆಚ್ಚು ಸ್ಟೋರ್ ಮಾಡೋ ಹಾಗೆ ಇಲ್ಲ. ಯಾಕಂದ್ರೆ ಸೊಳ್ಳೆಗಳ ಉತ್ಪತ್ತಿ ನೀರಲ್ಲೇ ಆಗುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸುರಕ್ಷತೆಯನ್ನ ಕಾಪಾಡಿಕೊಳ್ಬೇಕು. ಅದರ ಜೊತೆಗೆ ಜನರಿಗೆ ಡೆಂಗ್ಯೂ ಬಗ್ಗೆ ಅರಿವನ್ನ ಮೂಡಿಸಬೇಕಾಗುತ್ತೆ, ಜಾಗೃತಿಯನ್ನ ಮೂಡಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಇನ್ನು ತೀವ್ರವಾದಂತಹ ಕೀಲು ನೋವು ಬರುತ್ತೆ, ಸ್ನಾಯು ನೋವು ಬರುತ್ತೆ, ಒಂದ್ ರೀತಿ ಗ್ರಂಥಿಗಳೆಲ್ಲ ಕೂಡ ಊದ್ಕೊಂಡಂಗಾಗುತ್ತೆ. ಇದೆಲ್ಲ ಡೆಂಗ್ಯೂ ಲಕ್ಷಣಗಳು ಕಂಡು ಬರುವಂತದ್ದು. ಅದ್ರ ಜೊತೆಗೆ ತಲೆನೋವು ಶುರುವಾಗುತ್ತೆ, ಜ್ವರ ಜಾಸ್ತಿ ಆಗುತ್ತೆ. ಇನ್ನ ತಲೆನೋವು ಇರುವಂತವರಿಗೆ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಬೇಕಾಗುತ್ತೆ. ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಬೇಡಿ ಯಾರು ಕೂಡ ಸದ್ಯದ ಮಟ್ಟಿಗೆ. ಯಾಕಂದ್ರೆ ಡೆಂಗ್ಯೂ ಪ್ರಕರಣಗಳು ಅತಿ ಹೆಚ್ಚಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಡೆಂಗ್ಯೂ ಅಟ್ಟಹಾಸವನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಸುತ್ತಮುತ್ತ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕಾಗಿದೆ. ಈಗ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಮಲೆನಾಡು ಭಾಗ ಆಗಿರ್ಬೋದು, ಅತಿ ಹೆಚ್ಚಾಗಿ ಈ ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು, ಹಾಸನ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ನೀರು ನಿಲ್ಲುತ್ತೆ. ಪದೇ ಪದೇ ಮಳೆ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಯಾರು ಕೂಡ ನೀರನ್ನ ಕ್ಲೀನ್ ಮಾಡಕ್ ಹೋಗಲ್ಲ. ಡ್ರಮ್ಗಳಲ್ಲಿ ನೀರನ್ನ ಶೇಖರಣೆ ಮಾಡಿಟ್ಟಿರ್ತಾರೆ, ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ಬೌಲ್ಗಳಲ್ಲಿ ನೀರನ್ನ ಶೇಖರಣೆ ಮಾಡಿಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಸ್ವಲ್ಪ ಸುರಕ್ಷತೆಯನ್ನ ಕಾಪಾಡ್ಕೊಳ್ಬೇಕಾಗಿದೆ.